ಇಕೋಸಿಸ್ಟಮ್, ಆ ಒಂದು ನಾಲೆಡ್ಜ್, ಅಂದರೆ ಎಲ್ಲರೂ ಡ್ಯಾನ್ಸ್ ಕಲಿಬೇಕಾಗಿಲ್ಲ, ಬಟ್ ಡ್ಯಾನ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದು ಇಕೋಸಿಸ್ಟಮ್ ಇದೆಯಲ್ಲ, ಅದು ಬಿಲ್ಡೇ ಆಗಿಲ್ಲ ನಮ್ಮ ಹತ್ರ. ಇವಾಗ ನಮ್ಮ ಇಡಿಯಮ್ನಲ್ಲಿ ವರ್ಣಮ್ ಆಗಲಿ ಶಬ್ದಮ್ ಆಗಲಿ 15 ನಿಮಿಷ 30 ನಿಮಿಷ 40 ನಿಮಿಷದ್ದು ಪೀಸ್ಗಳಿದ್ದಾವೆ. ಸೊ ಅದರಲ್ಲಿ ಏನಾಗುತ್ತೆ, ಸ್ಟೋರಿ ಟೆಲ್ಲಿಂಗ್ ಇರೋ ಕಾರಣ ಎಲ್ಲರಿಗೂ ಅದು ಅರ್ಥ ಆಗುತ್ತೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ನಾವು ಮಾಡೋಕ್ಕಾಗಲ್ಲ. ಆಸ್ ಎ ಡಾನ್ಸರ್ ನೀನು ತಿಳ್ಕೊಂಡು ಅದನ್ನು ಮಾಡು. ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಡ್ಯಾನ್ಸ್ ನಿಮಗೆ ಏನು ಕೊಟ್ಟಿದೆ ಅಂತ ನಾನು ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೋದ ಮೇಲೂ ಆ ಡಾನ್ಸ್ ಇನ್ನೊಂದು 10 ಜನ್ರೇಷನ್ ಉಳಿಬೇಕು. ವಿಜಯರ, ನೀವು ಹೆನ್ರಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯು ನೋ ವಾಟ್ ಯು ಲರ್ನ್ ಫ್ರಮ್ ಹಿಮ್? ದ ಸಿಂಪ್ಲಿಸಿಟಿ ಹಿ ಲುಕ್ಸ್ ಇನ್ ಅದರ್ಸ್ ಇಸ್ ವಾಟ್ ಹಿ ಹ್ಯಾಸ್. So he brings that on the table. Motivates you? What kind of subjects, topics, you feel like interested and want to explore? And for me, the most interesting stories are stories about people. So I've always enjoyed the opportunity to learn something new, and I think it expands me as a human being. You come up with an idea, but you have to be willing to accept things that you don't expect. So the storytelling happens in the edit room. You have hours and hours of footage, and every editor could edit it 10 different ways. And so for me, I try to find the human factor somewhere. It's where it comes to life. ಸೊ ಇದು ವಿಜಯರಾವ್ ಅವ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನು ನನಗೆ 2 ಪ್ರಶ್ನೆಗಳನ್ನ ಕೇಳಬೇಕನ್ನಿಸ್ತು. ಒಂದು, ಭರತನಾಟ್ಯ ಅನ್ನೋದು ಇನ್ನೂ ಕೂಡ ಒಂದು ಎಲೀಟ್ ಕ್ಲಾಸ್, ಎಲೀಟ್ ಇನ್ ದ ಸೆನ್ಸ್ ಒಂದು ಟೇಸ್ಟಲ್ಲಿರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿರ್ಬೋದು, ಆ ಕ್ಲಾಸ್ನ ಒಂದು ನೃತ್ಯ ಆಗಿ ಉಳ್ಕೊಂಡಿದೆ ಅಂತ ನನಗನ್ಸುತ್ತೆ. ಅಂದರೆ ನೀವು ಹೇಳಿದಿಲ್ಲ, ನಮ್ಮ ಭಾರತದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಬೇರೆ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು, ಈ ಥರ ಸುಮಾರು ಡೈಮೆನ್ಷನ್ಸ್ ಭರತನಾಟ್ಯಕ್ಕೆ ಇರ್ಬೋದು. ಆದರೆ ಭರತನಾಟ್ಯ ಪರ್ಫಾರ್ಮೆನ್ಸ್ ಅಂತಂದರೆ ನಮ್ಗೆ ಈಗಲೂ ಹೌದಾ ಅಂತ ನಾವು ಅನ್ಕೋತೀವಿ. ಅಂದರೆ ಇನ್ನೂ ಕೂಡ ಪರ್ಕ್ಯುಲೇಟ್ ಆಗಿಲ್ಲ, ನಮ್ಮ ಒಳಗಡೆ ಅದು ಇಳಿದಿಲ್ಲ. ಅಂದರೆ ನಾನು ಹೇಳ್ತಿರೋದು ಕಾಮನ್ ಆಡಿಯನ್ಸ್ ನಮ್ಮ ಥರ. ಕರೆಕ್ಟ್. ಓಕೆ. ಸೊ ಯಾಕೆ ಅಂತಂದರೆ, ನೀವು ಹೇಳಿದಾಗೆ ಬೋರಿಂಗ್ ಅಂತ ಅನಿಸುವಂಥ ಸಾಧ್ಯತೆ ಅಥವಾ ಆ ಥರ ಒಂದು ಪರ್ಸೆಪ್ಷನ್ ಬರೋ ಸಾಧ್ಯತೆ ಯಾಕೆಂದರೆ ಅರ್ಥ ಆಗದೆ ಇದ್ದಾಗ. ಬೇಸಿಕಲಿ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ವಿಲ್ ಫೀಲ್ ಬೋರ್ಡ್, ಅಷ್ಟೇ ಸಿಂಪಲ್. ಬಟ್ ಈ ಅಂಡರ್ಸ್ಟ್ಯಾಂಡ್ ಆಗೋದು ಹೇಗೆ? ಅಂದರೆ ಆ ಒಂದು ಇಕೋಸಿಸ್ಟಮ್, ಆ ಒಂದು ನಾಲೆಡ್ಜ್, ಅಂದರೆ ಎಲ್ಲರೂ ಡ್ಯಾನ್ಸ್ ಕಲಿಬೇಕಾಗಿಲ್ಲ, ಬಟ್ ಡ್ಯಾನ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದು ಇಕೋಸಿಸ್ಟಮ್ ಇದೆಯಲ್ಲ, ಅದು ಬಿಲ್ಡೇ ಆಗಿಲ್ಲ ನಮ್ಮ ಹತ್ರ. ಅದು ವಾಟ್ ಯು ಥಿಂಕ್? ಆ ಒಂದು ರೀಸನ್ಗೆನೆ ನಾನು ಇವಾಗ ನಮ್ಮ ಇಡಿಯಮ್ನಲ್ಲಿ ವರ್ಣಮ್ ಆಗಲಿ ಶಬ್ದಮ್ ಆಗಲಿ 15 ನಿಮಿಷ 30 ನಿಮಿಷ 40 ನಿಮಿಷದ್ದು ಪೀಸ್ಗಳಿದ್ದಾವೆ. ಸೊ ಅದರಲ್ಲಿ ಏನಾಗುತ್ತೆ, ಸ್ಟೋರಿ ಟೆಲ್ಲಿಂಗ್ ಇರೋ ಕಾರಣ ಎಲ್ಲರಿಗೂ ಅದು ಅರ್ಥ ಆಗುತ್ತೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ನಾವು ಮಾಡೋಕ್ಕಾಗಲ್ಲ. ಆಸ್ ಎ ಡಾನ್ಸರ್ ನೀನು ತಿಳ್ಕೊಂಡು ಅದನ್ನು ಮಾಡು. ನಿನಗೆ ಮನೋಧರ್ಮದಲ್ಲಿ ನಿನಗೆ ಎಷ್ಟಾಗತ್ತೋ ಅದನ್ನು ನೀನು ಜನರಿಗೆ ಅರ್ಥ ಆಗೋಷ್ಟು ಮಾಡು. ಆದರೆ ನನ್ನ ಕಾನ್ಸೆಪ್ಟ್ ಈ ಪರ್ಟಿಕ್ಯುಲರ್ ಫೆಸ್ಟಿವಲ್ನಲ್ಲಿ ಏನು ಅಂದರೆ, ಇವಾಗ ಒಂದು ಕೃಷ್ಣ ಲೀಲೆ ಅಂದರೆ ನೀವು 1 ದಿನ ಮಾಡ್ಬೋದು, 1 ಗಂಟೆ ಮಾಡ್ಬೋದು. ಅದನ್ನೇ ನಾನು 10 ನಿಮಿಷದಲ್ಲಿ ಮಾಡಿ ತೋರಿಸಿ ಜನನ ಗಟ್ಟಿ ಹಿಡೀರಿ. ನೀವು ಏನು ಮಾಡಿದ್ರೂ ಒಂದೊಂದು ಮೇನ್ ಎಲಿಮೆಂಟ್ಸ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಸ್ವಲ್ಪ ಕಂಟೆಂಪ್ರರಿ ಫ್ಲೇವರ್ಸ್ ಕೊಡಿ. ಅದು ಮೋಟೋ ಆಫ್ ದ ಆಲ್ ಇಂಡಿಯನ್ ಡಾನ್ಸ್ ಫೆಸ್ಟಿವಲ್. ಕಲ್ಮಿನೇಷನ್ ಇರುತ್ತೆ, ಒಂದು ಫ್ಲೆಮಿಂಕೋ ಕಥಕ್ ಜೊತೆ ಒಂದು ಸವಾಲ್ ಜವಾಬ್ ಇರುತ್ತೆ, ವಿಚ್ ಅಲ್ಲಿರೋ ಸ್ಥಳೀಯರಿಗೆ ಗೊತ್ತಿಲ್ಲ ಅದು ಹಂಗಾಗತ್ತೆ ಅಂತ. ಸೊ ಹಂಗಾಗೋದ್ರಿಂದ ಜನರಿಗೆ ಇದೇನೋ ಹೊಸದಿದೆಯಲ್ಲ ನೋಡೋಣ, ಆದಷ್ಟು ಕ್ಯೂರಿಯಾಸಿಟಿ ಎಫೆಕ್ಟನ್ನು ಒಂದೊಂದು ಐಟಮ್ನಲ್ಲೂ ತರ್ತಾ ಇದ್ದೀವಿ. ಏನಕ್ಕೆ ಅಂದರೆ ಹಾಗೆ ನಾವು ಜನರನ್ನ ಗಟ್ಟಿ ಹಿಡಿಬೇಕು, ಇಲ್ಲಾಂದರೆ ಬೋರ್ ಅಂದ್ಬಿಟ್ಟು ಮಧ್ಯದಲ್ಲೇ ಎದ್ದು ಹೊಟ್ಟೋಗ್ತಾರೆ. ಸೊ ಒಂದೊಂದು ಎಲಿಮೆಂಟು, ಇವಾಗ ಒಡಿಸ್ಸಿನವರು ಯೂಶ್ವಲಿ ಒಡಿಸ್ಸಿ ಡ್ಯಾನ್ಸ್ ಅಂತ ಅವ್ರು ಮಾಡುವಾಗ ನಾವು ಹೇಳ್ತೀವಿ, ಒಂದು ಸ್ವಲ್ಪ ಭಜನ್ ಒಂದು ಎಫೆಕ್ಟ್ ಕೊಡಿ, ಸ್ವಲ್ಪ ಅದೊಂದು ಲಿರಿಕಲಿ ದಿಂಗ್ ಚಕ 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 ಅಂತ ಮಾಡಿದಾಗ ಒಡಿಸ್ಸಿ ಸ್ಲೋ ಮೋಷನ್ನಲ್ಲಿ ಅವ್ರು ಮಾಡುವಂಥ ಆ ಭಂಗಿಗಳನ್ನು ಅವ್ರು ಎಂಜಾಯ್ ಮಾಡಬೇಕು ಅಂದರೆ ಅದರಲ್ಲಿ ಏನೋ ಮ್ಯೂಸಿಕ್ಯಾಲಿಟಿ ಒಂದು ಸ್ವಲ್ಪ ಎನ್ಹ್ಯಾನ್ಸ್ಡ್ ಆಗಿರಬೇಕು. ಸೊ ಈ ಆಲ್ ಇಂಡಿಯನ್ ಡ್ಯಾನ್ಸ್ ಫೆಸ್ಟಿವಲ್ನಲ್ಲಿ ಆಮ್ ಆದ್ಮಿನೂ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ಆ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಬ್ಬರು ಮಾಡಿರುವಂತಹ ಒಂದು ಥೀಮನ್ನು ಇನ್ನೊಬ್ರನ್ನ ಮಾಡೋಕ್ಕೆ ಬಿಡಲ್ಲ. ಇವಾಗ ಮೃತ್ಯುಂಜಯ ಮಂತ್ರ ಅಂತ ಯಾರೋ ಒಬ್ಬರು ಮಾಡ್ತಾರೆ, ಅಲ್ಲಿಗೆ ಶಿವನ ಐಟಮ್ ಆಗೋಯ್ತು. ಏನೇನು ಶಿವನ ಆಸ್ಪೆಕ್ಟ್ಸ್ ನಾವು ಅಲ್ಲಿ ತಂದು ಶಿವನ ಬಗ್ಗೆ ನಾವು ಇಂಟ್ರಡ್ಯೂಸ್ ಮಾಡಿಕೊಡ್ಬೋದು ಆಡಿಯನ್ಸ್ಗೆ, ಅದನ್ನು ಮಾಡ್ತೇವೆ. ನೆಕ್ಸ್ಟು ಕೃಷ್ಣ, ನೆಕ್ಸ್ಟು ವಿಷ್ಣು,
ನೆಕ್ಸ್ಟು ದಶಾವತಾರ. ನೆಕ್ಸ್ಟು ನವದುರ್ಗ, ನೆಕ್ಸ್ಟು ಅಷ್ಟಲಕ್ಷ್ಮಿ, ಆ ಥರ ಬೇರೆ ಬೇರೆದು ಕಾನ್ಸೆಪ್ಟು. ಜನರಿಗೆ 10-15 ನಿಮಿಷದಲ್ಲಿ ಎಷ್ಟೆಷ್ಟು ನಾವು ಫೀಡ್ ಮಾಡೋಕ್ಕಾಗತ್ತೋ ವಿ ಟ್ರೈ. ಡ್ಯಾನ್ಸ್ ನಿಮ್ಮ ಲೈಫಿಗೆ ಒಂದು ಹೊಸ ಡೈಮೆನ್ಷನ್ ಕೊಟ್ಟಿದೆ ಅಂತ ನಂಗೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಡ್ಯಾನ್ಸ್ ನಿಮಗೇನು ಕೊಟ್ಟಿದೆ ಅಂತ ನಾನು ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿಜಿರಾವ್? ನಾನು ಮತ್ತು ಡ್ಯಾನ್ಸು ದೇ ಆರ್ ಇಂಗ್ ಯಾಂಗ್. ಈಗ ಒಂದು ಇಂಗ್ ಯಾಂಗ್ ಅಂದರೆ ಒಂದು ವೈಟ್ ಒಂದು ಬ್ಲ್ಯಾಕ್ ಒಂದು ಪೋರ್ಷನ್ ಇದೆ ವಿಚ್ ಈಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇನ್ ಚೈನೀಸ್ ಕಲ್ಚರ್. ಸೊ ನಿಮ್ಮಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ನನ್ನ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ನಾನು ಡ್ಯಾನ್ಸು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ನನ್ನ ಲೈಫಲ್ಲಿ. ಸೊ ನಾನು ಏನು ಮಾಡಿದ್ರೂ ಒಂದು ಉದ್ದೇಶ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ. ಇದನ್ನು ಹೇಗೆ ಡ್ಯಾನ್ಸ್ನಲ್ಲಿ ಇನ್ನೂ 10 ಜನಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ನಾನು ಡ್ಯಾನ್ಸ್ ಮಾಡ್ಕೊಂಡು ದೇವರನ್ನ ರೀಚ್ ಆಗ್ಬೋದು, ಅಥವಾ ನಾನು ಹೇಗೆ ಡ್ಯಾನ್ಸ್ ಮಾಡಿ ಜನರನ್ನ ಇನ್ಸ್ಪೈರ್ ಮಾಡ್ಬೋದು. ಸೊ ಇಟ್ ಗೋಸ್ ಸೈಡ್ ಬೈ ಸೈಡ್. ಅದೊಂದು ರೋಡ್, ನಾನೊಂದು ರೋಡಲ್ಲ, ನಾವಿಬ್ಬರು ಒಂದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಐ ವಾಂಟ್ ಟು ಫೈಂಡ್ ಎ ಡೆಸ್ಟಿನೇಷನ್ ವೇರ್ ನನ್ನ ಡೆಸ್ಟಿನಿ ಏನು ಅಂದರೆ ನಾನು ಹೋದ ಮೇಲೂ ಆ ಡ್ಯಾನ್ಸ್ ಇನ್ನೊಂದು 10 ಜನರೇಷನ್ ಉಳಿಬೇಕು. ದಟ್ ಈಸ್ ದ ಮೋಟೋ. ನಿಮ್ಮ ತಂದೆಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ತಂದೆಯವ್ರ ಮೂಲಕ ನೀವು ಕಲಿತದ್ದು, ಡ್ಯಾನ್ಸ್ ಸ್ಕೂಲ್ ನಡೆಸಿದ್ರು ಸುಮಾರು ವರ್ಷಗಳ ಕಾಲ, ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಸೊ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಬಟ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಕೆ ಶಿವರಾವ್ ಅಂತ. ನಮ್ಮ ತಂದೆಯವರು ಶ್ರೀ ದುರ್ಗಾ ಪರಮೇಶ್ವರ ನೃತ್ಯ ನಿಕೇತನ್ ಅಂತ ವಿ ಪುರಂನಲ್ಲಿ ಒಂದು ಸ್ಕೂಲ್ ಮಾಡಿದ್ರು. ಇವತ್ತು ನಾನು ನಿಮ್ಮ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡೋ ಕಾರಣನೇ ಅವರು. ನಾನು 3 ವರ್ಷ ಇದ್ದಾಗ ಬಾ ನೀನು ಕಲ್ತ್ಕೋಬೋದು, ಡ್ಯಾನ್ಸ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಕೊಟ್ಟವ್ರೆ ಅವರು. ಹೇಗೆ ತಾಳ ಆಗಲಿ, ಹೇಗೆ ಅಭಿನಯ ಆಗಲಿ, ಹೇಗೆ ಒಂದು ಪ್ರೆಸೆಂಟೇಷನ್ ಆಗಲಿ, ಏನೇನು ಎಲಿಮೆಂಟ್ ಬೇಕು, ಎಲ್ಲ ಬೇಸಿಕ್ಸ್ ಅವ್ರು ನನಗೆ ಹೀಗೆ ದಾರೆ ಏರ್ಕೊಟ್ರು. ಅದನ್ನು ನಾನು ಒಂದು ಟೂಲಾಗಿ ಇಟ್ಕೊಂಡು ಇವಾಗ ದೇಶ ವಿದೇಶ ಎಲ್ಲ ತಿರುಗ್ತಾ ಇದ್ದೀನಿ. ಅದನ್ನು ಒಂದು ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೆ ನಮ್ಮ ಫಾದರ್. ಅದಾದ ನಂತರ ನಾನು ಅಲಕಾನಂದ ಕಿಶೋರ್ ಅವ್ರ ಹತ್ರ ಸ್ವಲ್ಪ ವರ್ಷಗಳು ಕಲಿತೆ. ಅದಾದ ನಂತರ ಅನುರಾಧ ಶ್ರೀಧರ್ ಅವ್ರ ಹತ್ರ, ಅದಾದಮೇಲೆ ಪ್ರೊಫೆಸರ್ CV ಚಂದ್ರಶೇಖರ್, ಬ್ರಗಾ ಬೆಸಲ್, ಇವರೆಲ್ಲ ಕೊಟ್ಟಿರೋಂಥ ಒಂದು ಟೂಲನ್ನು ನಾನು ಇನ್ನೂ ಆಯುಧದ ಥರ ಇಟ್ಕೊಂಡು ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ದೀನಿ. ಆದಷ್ಟು ನನ್ನ ಕೈಲಿ ಏನಾಗತ್ತೆ ಅದನ್ನು ಮಾಡಿ, ಸಾಧನೆ ಅಂತ ಹೇಳೋಕೆ ಇಷ್ಟಪಡಲ್ಲ. ಇದು ಇನ್ನೂ ಒಂದಷ್ಟು ತಲೆಮಾರು ಬರೋ ತನಕ ಇದನ್ನು ಇಟ್ಕೊಳ್ಳೋಣ ಗಟ್ಟಿಯಾಗಿ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಒಂದು ಅಸೆಟ್ ಅಂತ ಹೇಳ್ತೀವಲ್ಲ, ಅದನ್ನು ಇಟ್ಕೋಬೇಕು ಅಂತ ಒಂದು ಆಸೆನಲ್ಲಿದೆ ಅಷ್ಟೇ. ಸೊ ಈಗ ನಾವು ಇನ್ನೊಬ್ಬ ಅತಿಥಿನ ನಮ್ಮ ಒಂದು ಕಾನ್ವರ್ಸೇಷನ್ಗೆ ಜಾಯಿನ್ ಮಾಡಿಸ್ಕೋಣ. ಅವ್ರು ಯಾರು ಅಂತಂದರೆ ಹೆನ್ರಿ ಅವ್ರ ಫುಲ್ ಹೆಸರು ಹೆನ್ರಿ ಮಾರ್ಕ್ ನೇವಿಸನ್ ಅಂತ. ಅವರು ಫಿಲಡೆಲ್ಫಿಯಾ ಸ್ವತಃ ಇರುವಂಥ ಒಂದು ಸಿನಿಮಾಟೋಗ್ರಫರ್, ಮತ್ತು ತುಂಬ ಎಮ್ಮಿ ಅವಾರ್ಡ್ ವಿನ್ ಮಾಡಿದ್ದಾರೆ. ಡಿಸ್ಕವರಿ ಚಾನೆಲ್ಸ್ನಲ್ಲಿ ತುಂಬ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಅವರ ಸ್ಪೆಷಾಲಿಟಿ ಏನು ಅಂದರೆ ಯುಕ್ರೇನ್ ಆಗಿದ್ದಿರ್ಬೋದು, ಇಂಡಿಯಾ ಆಗಿದ್ದಿರ್ಬೋದು, ಈ ನಾಜಿ ಸಿಸ್ಟಮ್ ಅಂತ ಒಂದು ಏನಿದೆಯೋ ಅದನ್ನು ಅವ್ರು ಕವರ್ ಮಾಡಿದ್ದಾರೆ. ಸೊ ಆವಾಗ ನನಗನ್ನಿಸ್ತು ಇವರಿಗೆ ಒಂದು ಕಲ್ಚರ್ ಬಗ್ಗೆ, ಬೇರೆ ದೇಶದ ಬಗ್ಗೆ ಒಂದು ಆಸಕ್ತಿ ಇದೆ. ಈ ಒಂದು ಸಿನಿಮಾಟೋಗ್ರಫರ್ ನಮಗೆ ಈ ಒಂದು ವೃತ್ತಿಗೆ ಪರ್ಫೆಕ್ಟ್ ಆಗಿರ್ತಾರೆ ಅಂತ ಅವ್ರನ್ನ ನಾನು ಚೂಸ್ ಮಾಡಿ ಕರ್ಕೊಂಡ್ಬಂದಿದ್ದೀನಿ. ಸೊ ನಮ್ಮ ಜೊತೆಗೆ ಈಗ ವಿಜಿರಾವ್ ಅವ್ರು ಹೇಳಿದ ಹಾಗೆ ಹೆನ್ರಿ ಮಾರ್ಕ್ ನೆವಿಸನ್ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಮಿಸ್ಟರ್ ಹೆನ್ರಿ. ನಮಸ್ತೆ. 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 ಸೊ ಹೆನ್ರಿ ಅವ್ರ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಅವರೊಬ್ಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆಗಿ, ಸಿನಿಮಾಟೋಗ್ರಫರ್ ಆಗಿ ಮತ್ತು ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದಾರೆ. ಅವರ ಡಾಕ್ಯುಮೆಂಟ್ರಿಗಳು ಸಾಕಷ್ಟು ಚಾನಲ್ಗಳಲ್ಲಿ, ಅದು ಡಿಸ್ಕವರಿ ಇರ್ಬೋದು, ಹಿಸ್ಟ್ರಿ ಚಾನಲ್ ಇರ್ಬೋದು, ಈ ಥರ ಚಾನಲ್ಗಳಲ್ಲಿ ಫೀಚರ್ ಆಗಿದೆ. ಜೊತೆಗೆ ಅವರು ವಿಜಯ್ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ. ಈಗ ಇಂಡಿಯನ್ ಕಲ್ಚರ್ ಬಗ್ಗೆ, ಇಂಡಿಯನ್ ಫುಡ್ ಬಗ್ಗೆ, ಇಂಡಿಯಾ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಮತ್ತು ಈಗ ಸದ್ಯಕ್ಕೆ ಇಂಡಿಯಾದಲ್ಲಿದ್ದಾರೆ. ಹೀಗಾಗಿ ನಮ್ಮ ಜೊತೆಗೆ ಅವ್ರು ಜಾಯ್ನ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಇನ್ ಅವರ್ ಸ್ಟುಡಿಯೋ ಮಿಸ್ಟರ್ ಹೆನ್ರಿ. ಸೊ ಮೈ ಫಸ್ಟ್ ಕ್ವಶನ್ ಈಸ್,
in this small stint in India, and you've been interacting with many people, I think so, Indians, and you're learning many things. Is there any change in your perception about India in this visit or in any visits? What you learned new thing about India? Can you tell something about that? Of course, there's always that possibility of learning something when you go someplace, because the only thing you learn sometimes is what you see in popular culture. And there's a lot of misconceptions. And then therefore create prejudice and false ideas. And I think for myself as a filmmaker, I try to immerse myself in the culture. Because I love Indian food, so it makes it easy for me. I'm not used to having spicy breakfast every morning. Oh, is it? Okay. Yeah. So, but I think more importantly, people are just so kind, and they look at you and they do this and I do that, and nobody looks at me like, "What are you doing here?" Okay. I feel very welcomed here, and that's something I try not to have expectations. Okay. Yeah. You told about Indian food. What kind of food do you like? Well, my favorite back home is lamb vindaloo. Even I don't know. In India, we have so many Indias. Yeah, you're right. Well, in America, you have Indian restaurants. Okay. And people back home have no idea what does that mean, Indian food, because there's so many different types of Indian food. It's a big country, so there's different cultures everywhere. So Vijay introduced me to southern Indian food, which is different. Most of the restaurants in America, there's northern Indian food. So any particular food that you have liked here in Bangalore, Karnataka? Well, I usually have Vijay order for me because I'm not able to pronounce some of the words. I made him eat ಮಂಗಳೂರಿನಲ್ಲಿ ಮಂಗಳೂರು ಬನ್ಸ್, ಮಂಗಳೂರಿದ್ದು ಕೊಟ್ಟೆ ಇಡ್ಲಿ. Kotte idli, yeah. ಅದೆಲ್ಲ ಏನು ಅಂತಲೂ ಗೊತ್ತಿಲ್ಲ, 5-6 ತರಿಸ್ಕೊಂಡು ತಿಂದರು ಅವರು. ಇದೇನೋ ಗೊತ್ತಿಲ್ಲ, ಇದು ಬೇಕು ನನಗೆ ಅಮೇರಿಕನ್. ನಾನಂದೇ ಅದು ತರೋಕ್ಕಾಗಲ್ಲ, ಯಾಕೆಂದರೆ ಅದು ಬೆಂಗಳೂರಿನಲ್ಲೇ ಸಿಗಲ್ಲ, ಮಂಗಳೂರಿಂದ. ಸೊ ಇಲ್ಲಿದೆ, ಇವಾಗ 5 ಬೇಕಾ 5 10 ಬೇಕಾ ತಿಂದ್ಬಿಡಿ ಅಂತ. ಸೊ ಇಡ್ಲಿ, ದೋಸೆ ಇವೆಲ್ಲ ಇಲ್ಲಿ ಸಿಗೋ ಥರ ಇನ್ನೆಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಬೆಂಗಳೂರಿನಲ್ಲಿ ಇರೋವಂಥ ಒಂದು ಫುಡ್ ಕಲ್ಚರು ನಿಮಗೆ ಎಲ್ಲಿ, ನಾನು ಇಷ್ಟೊಂದು ಕಂಟ್ರಿ ನಾನು ವಿಸಿಟ್ ಮಾಡಿದ್ದೀನಿ, ಆದರೆ ಕುಂತಲ್ಲಿ ನಿಂತಲ್ಲಿ ಉಪಹಾರ ದರ್ಶಿನಿಗಳು ದರ್ಶಿನಿಗಳ ಥರ ನಮಗೆಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಈಗ ಯಾವ ಹೊತ್ತಲ್ಲಿ ಕಾಫಿ ಅಂತ ಹೇಳಿದ್ರು ಕೈ ಎತ್ತುತ್ತಾರೆ, ಏಕೆಂದರೆ ಬೆಂಗಳೂರಿನ ಕಾಫಿ ಅಷ್ಟು ರುಚಿ ಹಿಡಿದಿದೆ ಅವರಿಗೆ. Well, I have a rule about food. If it's not moving, I will eat it. ಏನು ನಡ್ಕೊಂಡು ಹೋಗ್ತಾ I ಇರ್ಬೋದು, try everything. ಎಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ I have videotaped several Aranjatrams for her. And after each Aranjatram, they have a big buffet of Indian food. Everything from mango smoothies to, everything. No, now I understood why you go to shoot. I work for food. So I figured it's a good idea that I like the food here, But, I think that the thing with food is that, and just with music and dance, that's what makes us human. I think we can all enjoy each other's differences just through that without even understanding each other's language. We can enjoy, Henry, you've been an independent filmmaker for several years, and you have, produced several documentaries. Can you tell something about that? What inspires you? What instigates you? What motivates you? What kind of subjects, topics, you feel like interested and want to explore? Well, I think the way people respond to one another. Lately, a lot of the documentaries I produced have to do with what we talked about earlier, have to do with understanding the differences that we have amongst each other. I was just in Poland and Germany recently, just before I came here, and it was a story about someone returning to their roots, just like Vijay returning to her roots. And for me, the most interesting stories are stories about people. I know that may sound simplistic, but I think people, this is where the stories come from, not books. And if a person has an interesting story, and it's a story that inspires others, then that's the kind of story I like to explore. And so I've been very fortunate. I started my career doing commercial films and, videos for industry, and it was just to sell something. But I'm very fortunate and been blessed with the opportunity to do projects that are much bigger than me. Like, I feel the work that Vijay and I are doing is so much bigger than me, because it's an exploration of what makes us who we are. And following Vijay back to India, her home,
and exploring the culture. I think that is the way we create more empathy and tolerance to each other. You were telling about the stories, every man has a story. So what is your story, Henry? My story is I started out in this industry just basically doing everything myself. I realized that I loved telling stories. Okay. And so I needed to find a way to do that so that others could share the kind of thoughts that I have. And I've always been interested in people that are different from me. I never feared that. I actually look for it. So I've always enjoyed the opportunity to learn something new. And I think it expands me as a human being. But I think that the main thing that we want to do is try to inspire others. I'm very intentional in what I do because I have an objective. And even though people can interpret for themselves what I do, I have a basic notion. So with documentaries, it's not like a scripted film. You come up with an idea, but you have to be willing to accept things that you don't expect. It's an organic process. Like I have an outline and I have an idea of what I want to capture, but then something will happen it'll hit me sideways and wait a minute. I thought I knew what I wanted to talk about. So the storytelling happens in the edit room. You have hours and hours of footage and every editor could edit it 10 different ways. And so for me, I try to find the human factor somewhere. So that's why you edit your own documentaries? I do all my own editing. Well, I'm the storyteller. Of course, editing is a part of storytelling. It's where it comes to life. A film comes to life when it's edited. ವಿಜಯರ ನೀವು ಹೆನ್ರಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? What you learned from him? The simplicity he looks in others is what he has. So he brings that on the table. ಅದನ್ನೆಲ್ಲ ನಮಗೊಂದು ಪ್ಲಾಟರ್ ಥರ ತಂದಿಡ್ತಾರೆ. ಸೊ ಅವ್ರಿಗಿರುವಂಥ ಒಂದು ಸ್ಟೇಚರಿಗೆ ಅವ್ರು ಇಲ್ಲಿ ಬರಬೇಕು ಅಂತ ಏನೂ ಇರಲಿಲ್ಲ. ಅವರು ಇನ್ಯಾರೋ ಬೇರೆಯವ್ರ ಹತ್ರ ಹೋಗು ಅಂತ ಹೇಳ್ಬೋದಿತ್ತು. ಆದರೆ ಅವ್ರಿಗೆ ನಾನು ಹೇಳಿದೆ, ನೋಡಿ ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಒಂದು ಹೆರಿಟೇಜ್ ಆಗಿರ್ಬೋದು, ಅದರಲ್ಲಿ ಡೆಪ್ತ್ ಇದೆ. ನೀವು ಕಣ್ಣಾರೆ ಬಂದು ನೋಡಿ ಅದನ್ನು ಅಂದಾಗ ಬನ್ನಿ ಹೋಗೋಣ, ಟ್ರೈ ಮಾಡೋಣ ಒಂದು ಸರಿ ಅಂತ. ಸೊ ಹಿಸ್ ಓಪನ್ ಆರ್ಮ್ಡ್ ವಿಲ್ಲಿಂಗ್ನೆಸ್ ಟು give a trial. For an Emmy-winning, cinematographer and producer, he could have always said no. But his simplicity. So even for ಅರಂಗೇಟ್ರಮ್ ಒಂದು ವಿಡಿಯೋ ಮಾಡಿ ಅಂತ ಬಂದಾಗಲೂ ಇದು ಮಾಡೋಣ ಅದು ಮಾಡೋಣ ಅಂತ ಪಾಪ ತುಂಬ ಉತ್ಸಾಹದಲ್ಲಿ ಬರ್ತಾರೆ. ಇಷ್ಟೊಂದು ಅವ್ರಿಗೆ ಅರ್ಥ ಆಗ್ತಾ ಇರ್ಬೋದು. ಬಂದು ಅದ್ರ ಬಗ್ಗೆ ಕ್ವೆಶ್ಚನ್ ಕೇಳ್ತಾರೆ. ಈಗ ಸೈಡಿಗೆ ಹೋಗಿ ಹಿಂಗಂದ್ಲು, ಯಾರಿಗಂದಿದ್ದಲ್ಲಿ ಅಂತ ಕೇಳ್ತಾರೆ. ಸೊ ಆ ಥರದ್ದೆಲ್ಲ ಚಿಕ್ಕ ವಿಷಯದ ಬಗ್ಗೆನೂ ಅವ್ರ ಗಮನ ಇರೋದ್ರಿಂದ ಇದು ಅವ್ರಿಗೆ ಸೂಟ್ ಆಗುತ್ತೆ. ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋ ಥರ ಒಂದು ಎಫರ್ಟ್ ಹಾಕ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಐ ಥಾಟ್ ಹಿ ವುಡ್ ಬಿ ದ ಬೆಸ್ಟ್ ಪರ್ಸನ್. ಸೊ ಒಳ್ಳೆಯದಾಗಲಿ ಇಬ್ರಿಗೂ ಕೂಡ. ಇಂಡಿಯಾದಲ್ಲಿ ನಿಮ್ಮ ಒಂದು ಚಿಕ್ಕದೊಂದು ಸ್ಟೇ ಇದೆ, ಆ ಸ್ಟೇ ಚೆನ್ನಾಗಿರಲಿ. ಸೊ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಲಾಸ್ಟ್ ಕೇಳ್ತೀನಿ ನಾನು ನಿಮಗೆ. ಲಾಸ್ಟಿಗೆ ಒಂದು ಪ್ರಶ್ನೆ. ಸೊ ಮುಂದೆ ಏನು ಪ್ಲ್ಯಾನ್ಗಳಿದೆ ವಿಜಯವರೇ ನಿಮ್ಮದು? ಇನ್ನೂ ಈ ಕಲೆನ ಬೇರೆ ಬೇರೆ ದೇಶದ ಜನರಿಗಾಗಲಿ, ನಮ್ಮ ದೇಶದಲ್ಲಿರುವಂಥ ಮಕ್ಕಳಿಗಾಗಲಿ, ಇದಲ್ಲದೆ ನಮಗಿನ್ನೇನು ನಾವು ಕಲ್ತ್ಕೊಳ್ಳೋದಿದೆ ಬೇರೆ ದೇಶದಿಂದ, ಬೇರೆ ಕಲ್ಚರಿಂದ, ಒಂದು ಓಪನ್ ಆರ್ಮ್ ಇಟ್ಕೊಂಡು ಏನೇನು ಮಾಡೋಕ್ಕೆ ಸಾಧ್ಯ ಮಾಡೋಣ ಅಂತ. ಸೊ ಎನಿ ಪರ್ಟಿಕ್ಯುಲರ್ ಪ್ಲ್ಯಾನ್ಸ್ ಮಿಸ್ಟರ್ ಹೆನ್ರಿ? To be very busy, actually. I'm also working on a project that has to do with a Ukrainian dance company. I went to Ukraine right before the bloody Maidan revolution, before Russia invaded Ukraine. And this dance company was trying to bring their culture back to Ukraine, where it had been eliminated. And so in America, when people come to America, you can explore your own culture, and it's like a safety deposit box. And they figured, well, the people in Ukraine haven't seen their folk dancing for years because the Soviets had said, too national. You can't be Ukrainian, you're Soviet. But when we went back, we realized that people had been so used to Soviet rule, they forgot what Ukrainian was all about. And so some of them didn't want it. They said, oh, I don't know, this is not good. We don't need democracy. We never had a democracy. So it was an interesting resistance to their own culture because they had been taken away from them for so many generations. So it's a story about arts and politics.
and how art sometimes can be diplomacy. So it's called Dancing Diplomats. So I'll be putting that show together as well. ಸೊ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಅಮೆರಿಕನ ಬಂದಂಥ ಇಬ್ಬರು ಅತಿಥಿಗಳ ಜೊತೆ ಮಾತಾಡಿದ್ವಿ. ಇತ್ತೀಚೆಗೆ ಜಾಯ್ನ್ ಆದವರು ಹೆನ್ರಿ, ಅವ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ, ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಸೊ ನಾನು ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೆನ್ರಿ, ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಲಾಟ್. ಆಮೇಲೆ ನಮ್ಮ ಕಲ್ಚರ್ನ ಸ್ಪ್ರೆಡ್ ಮಾಡ್ತಿರುವ, ಅವೇರ್ನೆಸ್ ಮೂಡಿಸ್ತಿರುವಂಥ ಮತ್ತು ಅದರಲ್ಲೇ ಇಮ್ಮರ್ಸ್ ಆಗಿ ಕಳೆದ 23 ವರ್ಷಗಳಿಂದ ಡ್ಯಾನ್ಸ್ ಸ್ಕೂಲ್ನ ನಡೆಸ್ತಿರುವಂಥ ಮತ್ತು ಅದನ್ನು ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕನ್ನೋಂಥ ಒಂದು ಇಚ್ಛೆ ಹೊಂದಿರುವ ವಿಜಯರಾವ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. Thank you. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಪ್ರಸ್ತುತಿ. ಸೊ ನಮಗೆ ಹೆಮ್ಮೆ ಮೂಡಿಸುವಂಥ ಕೆಲಸಗಳನ್ನ ಮಾಡುವಂಥವ್ರನ್ನ ಇಂಟರ್ವ್ಯೂ ಮಾಡುವಂಥದ್ದು, ಕ್ರಾನಿಕಲ್ ಮಾಡುವಂಥದ್ದು ನಮ್ಮ ಕರ್ತವ್ಯ. ಹೀಗಾಗಿ ಇದನ್ನು ಮಾಡಿದ್ವಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಮತ್ತು ಭಾರತದ ಯಾವುದೇ ನಾಗರಿಕ, ಕರ್ನಾಟಕದ ಯಾರೇ ನಾಗರಿಕ ಬೇರೆ ದೇಶಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಶೋಕೇಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅವರ ಹೆಸರುಗಳನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ಥ್ಯಾಂಕ್ ಯು.